शृङ्गपुराधीश्वरी शारदे शुभमङ्गले सर्वाभीष्टप्रदे शृङ्गपुराधीश्वरी शारदे शुभमङ्गले सर्वाभीष्टप्रदे शृङ्गपुराधीश्वरी शारदे 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 शङ्कर सन्नुते श्री पद्मचरणे शङ्कर सन्नुते श्री ಶಂಕರಾಚಾರ್ಯರು ತಮ್ಮ ಮೊದಲ ಪೀಠ ಸ್ಥಾಪಿಸಲು ಶೃಂಗೇರಿಯನ್ನೇ ಯಾಕೆ ಆರಿಸಿಕೊಂಡ್ರು? पद्मचरणे शङ्कर सन्नुते श्री पद्मचरणे ದಿಗ್ವಿಜಯ ಯಾತ್ರೆಯಲ್ಲಿ ಇಡೀ ಭಾರತವನ್ನೇ ಸಂಚರಿಸಿದ ಆದಿ ಶಂಕರಾಚಾರ್ಯರು ಇಡೀ ಭಾರತದಲ್ಲಿ ಅನೇಕ ಪವಿತ್ರ ಸ್ಥಳಗಳಿದ್ದರೂ ತಮ್ಮ ಮೊದಲ ಪೀಠ ಸ್ಥಾಪನೆಗೆ ಆಯ್ಕೆ ಮಾಡಿದ್ದು ಮಾತ್ರ ಒಂದು ಚಿಕ್ಕ ಊರು ಶೃಂಗೇರಿ. ಯಾಕೆ ಗೊತ್ತಾ? ಅಲ್ಲಿ ಕಂಡ ಒಂದು ದೃಶ್ಯ ಶಂಕರಾಚಾರ್ಯರನ್ನೇ ನಿಲ್ಲಿಸಿತು. ಬಿಸಿಲಿನ ತಾಪದಲ್ಲಿ ಬಳಲುತ್ತಿದ್ದ ಒಂದು ಕಪ್ಪೆ, ಅದರ ಮೇಲೆ ಸ್ವಭಾವತಃ ಶತ್ರುವಾದ ನಾಗರ ಹಾವು ತನ್ನ ಹೆಡೆ ಅಗಲಿಸಿ ನೆರಳು ನೀಡುತ್ತಿತ್ತು. ಜನ್ಮ ಜನ್ಮದ ವೈರಿಗಳು ಆ ಕ್ಷಣ ಒಂದಾಗಿದ್ದವು. ಆ ದೃಶ್ಯ ಕಂಡ ಶಂಕರಾಚಾರ್ಯರು ದಿವ್ಯ ದೃಷ್ಟಿಯಿಂದ ಇದು ಶೃಂಗ ಋಷಿಗಳು ತಪಸ್ಸು ಮಾಡಿದ ತಪೋಭೂಮಿ ಎಂದು ಅರಿತರು. ಇಲ್ಲಿ ತಪಸ್ಸಿನ ಶಕ್ತಿ ಎಷ್ಟು ತುಂಬಿದೆ ಎಂದರೆ ವೈರಿಗಳು ಶಾಂತವಾಗುತ್ತಾರೆ. ಆ ಕ್ಷಣದಲ್ಲಿ ಶಂಕರಾಚಾರ್ಯರು ನಿರ್ಧರಿಸಿದರು, ಇಲ್ಲೇ ಪೀಠ ಸ್ಥಾಪನೆ ಆಗಬೇಕು. ಆ ದಿನವೇ ಶ್ರೀಚಕ್ರ ರಚಿಸಿದರು. ಚಂದನ ಮರದಿಂದ ದೇವಿಯ ಮೂರ್ತಿ ನಿರ್ಮಿಸಿ ಸರಸ್ವತಿ ದೇವಿಯನ್ನೇ ಆ ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸಿದರು. ಅದೇ ಇಂದು ನಾವು ಕಾಣುವ ಶೃಂಗೇರಿ ಶಾರದಾಂಬೆ. ಭಾರತದ ಹಲವಾರು ದೇವಸ್ಥಾನಗಳಲ್ಲಿ ಮಂತ್ರಗಳ ಮೂಲಕ ದೇವರ ಶಕ್ತಿಯನ್ನು ಮೂರ್ತಿಗೆ ಆಹ್ವಾನಿಸಲಾಗುತ್ತದೆ. ಆದರೆ ಇಲ್ಲಿ ಮಾತ್ರ ಸಾಕ್ಷಾತ್ ಸರಸ್ವತಿ ದೇವಿಯೇ ಸ್ವಯಂ ಈ ಮೂರ್ತಿಯಲ್ಲಿ ನೆಲೆ ನಿಂತಿದ್ದಾಳೆ ಎಂಬ ನಂಬಿಕೆ ಇದೆ. ಅದಕ್ಕೆ ಸಾವಿರಾರು ಕುಟುಂಬಗಳು ತಮ್ಮ ಮಕ್ಕಳ ಅಕ್ಷರಾಭ್ಯಾಸಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಯಾಕಂದ್ರೆ ಮಗು ಮೊದಲ ಅಕ್ಷರ ಬರೆಯುವಾಗ ಸ್ವತಃ ಶಾರದಾಂಬೆ ಆ ಮಗುವಿನ ಕೈ ಹಿಡಿಯುತ್ತಾಳೆ ಎಂದು ನಂಬಲಾಗುತ್ತದೆ. ಈ ಪೀಠದ ಮೊದಲ ಪೀಠಾಧಿಪತಿಯಾಗಿ ತಮ್ಮ ಶಿಷ್ಯರಲ್ಲಿ ಪ್ರಮುಖರಾದ ಶ್ರೀ ಸುರೇಶ್ವರಾಚಾರ್ಯರನ್ನು ನೇಮಿಸಿದರು. ಅಂದಿನಿಂದ ಇವತ್ತಿನವರೆಗೂ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಪೀಠ ಸನಾತನ ಧರ್ಮದ ಜ್ಞಾನವನ್ನು ಹರಡುತ್ತಾ ಬಂದಿದೆ. ಶೃಂಗೇರಿಗೆ ಹೋದ್ಮೇಲೆ ಹೆಚ್ಚಿನ ಜನ ಶಾರದಾಂಬೆ ದರ್ಶನ ಮಾಡ್ಕೊಂಡು ಹಿಂದಿರುಗ್ತಾರೆ. ಆದ್ರೆ ನಿಜವಾದ ಶೃಂಗೇರಿಯ ಸೌಂದರ್ಯ ದೇವಸ್ಥಾನದ ಒಳಗೇ ಅಡಗಿದೆ. ಇಲ್ಲಿ ಪ್ರತಿಯೊಂದು ಜಾಗಕ್ಕೂ ಒಂದು ಕಥೆ ಇದೆ. ಪ್ರತಿ ಮೂಲೆಯಲ್ಲೂ ಒಂದು ವಿಶೇಷತೆ ಇದೆ. ದೇವಸ್ಥಾನದ ಒಳಗೆ ಹೋದ ತಕ್ಷಣ ಮೊದಲು ಸಿಗೋದು ತೋರಣ ಗಣಪತಿ. ತುಂಬಾ ಜನ ತಮ್ಮ ಯಾತ್ರೆಯನ್ನ ಇಲ್ಲಿಂದಲೇ ಶುರು ಮಾಡ್ತಾರೆ. ಅದಾದ್ಮೇಲೆ ಸಿಗೋದು ಆದಿಶಂಕರಾಚಾರ್ಯರ ಆಲಯ. ಈ ಪೀಠವನ್ನ ಸ್ಥಾಪಿಸಿದ ಮಹಾನ್ ಯೋಗಿ ಇಲ್ಲೇ ನಡೆದಿರಬಹುದು ಅನ್ನೋ ಭಾವನೆ ಬರುತ್ತೆ. ಸ್ವಲ್ಪ ಮುಂದೆ ಹೋದ್ರೆ ಅಕ್ಷರಾಭ್ಯಾಸ ಮಂದಿರ ಸಿಗುತ್ತೆ. ಇಲ್ಲಿಗೆ ಸಾವಿರಾರು ಕುಟುಂಬಗಳು ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಮಗು ಮೊದಲ ಅಕ್ಷರ ಬರೆಯುವಾಗ ಶಾರದಾಂಬೆ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನಂತರ ಶಾರದಾಂಬೆ ದೇವಸ್ಥಾನ, ವಿದ್ಯಾಶಂಕರ ದೇವಸ್ಥಾನ, ಕಪ್ಪೆ ಶಂಕರಲಿಂಗ, ನರಸಿಂಹವನ, ಹೀಗೆ ಹಲವಾರು ಜಾಗಗಳನ್ನ ನೋಡಬಹುದು. ಪ್ರತಿ ಜಾಗಕ್ಕೂ ತನ್ನದೇ ಆದ ಇತಿಹಾಸ ಇದೆ. ವಿಶೇಷವಾಗಿ ವಿದ್ಯಾಶಂಕರ ದೇವಸ್ಥಾನ ನೋಡಿದ್ರೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಆ ಕಲ್ಲಿನ ಕೆತ್ತನೆ, ಆ ಶಿಲ್ಪಕಲೆ ನೋಡಿದ್ರೆ ಇಷ್ಟೊಂದು ವರ್ಷಗಳ ಹಿಂದೆ ಇದನ್ನ ಹೇಗ್ ಕಟ್ಟಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಶೃಂಗೇರಿಯ ಒಂದು ವಿಶೇಷ ಅನುಭವ ಶುರುವಾಗೋದು ರಾತ್ರಿ ಸಮಯದಲ್ಲಿ. ಪ್ರತಿದಿನ ರಾತ್ರಿ ಸುಮಾರು 9:30 10:30 ಗುರುನಿವಾಸ್ನಲ್ಲಿ ಶ್ರೀ ಚಂದ್ರಮೌಳೇಶ್ವರ ಪೂಜೆ ನಡೆಯುತ್ತೆ. ಈ ಪೂಜೆಯ ಸಮಯದಲ್ಲಿ ಆದಿಶಂಕರಾಚಾರ್ಯರು ಕೈಲಾಸದಿಂದ ತಂದ 5 ಪವಿತ್ರ ಲಿಂಗಗಳಲ್ಲಿ ಒಂದಾದ ಭೋಗಲಿಂಗದ ದರ್ಶನ ಕೂಡ ಸಿಗುತ್ತೆ. ಆ ಮಂತ್ರಗಳ ಶಬ್ದ, ಆ ಪೂಜೆಯ ವಾತಾವರಣ, ಅಲ್ಲಿನ ಶಾಂತಿ ನಿಜವಾಗಿಯೂ ಬೇರೆ ರೀತಿಯ ಅನುಭವ ಕೊಡುತ್ತೆ. ಇದನ್ನ ನೋಡಿದ್ರೆ ಸಮಯ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವು ಶೃಂಗೇರಿಗೆ ಹೋದ್ರೆ ಈ ಪೂಜೆಯನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದನ್ನ ನೋಡ್ಬೇಕಂದ್ರೆ ರಾತ್ರಿ ಸುಮಾರು 9 ಗಂಟೆಗೆ ಗುರುನಿವಾಸ್ಗೆ ಹೋಗಿದ್ರೆ ಒಳ್ಳೆಯದು.